ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. BJP ಮತ್ತು RSS ನಡುವೆ ವೈಷಮ್ಯ ಅಥವಾ ವೈಮನಸ್ಯ ಆಗಿದೆ. ಇಂತಹದ್ದೊಂದು ಸುದ್ದಿ ಕಳೆದ ಒಂದು ವಾರದಿಂದ ಹೋರಾಡ್ತಿದೆ. ಅದಕ್ಕೆ ಮುಖ್ಯವಾದ ಕಾರಣ ಅಂದರೆ BJP ರಾಷ್ಟ್ರಾಧ್ಯಕ್ಷರಾದಂತಹ JP ನಡ್ಡಾ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಹೇಳಿದಂತಹ ಕೆಲವು ಮಾತುಗಳು. ಆ ಸಂದರ್ಶನದಲ್ಲಿ JP ನಡ್ಡಾ ಹೇಳಿದಂತಹ ವಿಚಾರ ಏನು ಅಂದರೆ, ನಮಗೆ RSSನ ಅವಶ್ಯಕತೆ ಈಗ ಇಲ್ಲ, ನಾವು ಬೆಳೆದಿದ್ದೀವಿ, ನಾವು ಇಂಡಿಪೆಂಡೆಂಟ್ ಆಗಿ ಚುನಾವಣೆಗಳನ್ನು ಎದುರಿಸುವ ಶಕ್ತಿ ಇದೆ. ಈ ಹಿಂದೆ RSSನ ಅವಶ್ಯಕತೆ ಇತ್ತು, ಈಗ ನಮಗೆ ಆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದು. ಅದರ ಜೊತೆಗೇ RSS ಕೇವಲ ಸೈದ್ಧಾಂತಿಕವಾದಂತಹ ಒಂದು ಸಂಘಟನೆ, ನಮ್ಮದು ರಾಜಕೀಯ ಪಕ್ಷ, ಇದಕ್ಕೂ ಅದಕ್ಕೂ ಅಂತರ ಇದೆ. ಅವರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ತೀವಿ, ಇದರಲ್ಲಿ ಯಾವುದೇ ರೀತಿಯಾದಂತಹ ಸಮ್ಮಿಲನ ಇಲ್ಲ ಅಂತ ಕೂಡ JP ನಡ್ಡಾ ಹೇಳಿದ್ದನ್ನು ಎಲ್ಲ ಕಡೆ ವರದಿ ಮಾಡಲಾಯಿತು. ಸೊ ಆ ಹಿನ್ನೆಲೆಯಲ್ಲಿ ಇಡೀ ದೇಶದಲ್ಲಿ ಚರ್ಚೆಗೆ ಬಂದಿದ್ದೇನು ಅಂತಂದರೆ, BJP ಮತ್ತು RSS ನಡುವೆ ವೈಮನಸ್ಯ ಆಗಿದೆಯಾ? ಮೋಹನ್ ಭಾಗವತ್ ಮೋದಿಯನ್ನು ಈಗ ವಿರೋಧಿಸೋದಕ್ಕೆ ಶುರು ಮಾಡ್ತಾರಾ ಅಥವಾ ವಿರೋಧ ಮಾಡ್ತಿದ್ದಾರಾ? ಮೋದಿಗೇನಾದರೂ 250ಕ್ಕಿಂತ ಕಡಿಮೆ ಸೀಟುಗಳು BJPಗೆ ಬಂದರೆ ಮೋದಿಯವರನ್ನು ಬದಲಾಯಿಸಲಾಗುತ್ತಾ? ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿ ನಿತಿನ್ ಗಡ್ಕರಿ ಅವರನ್ನು ಮುಂದೆ ತರ್ತಾರಾ ಅನ್ನುವಂತಹ ಎಲ್ಲ ಸುದ್ದಿಗಳು ಬಂತು. ಅದರ ಜೊತೆಗೇ ಕೆಲವು ಮಾಧ್ಯಮಗಳು BJP ಮತ್ತು ಮೋದಿ ಈ ಬಾರಿ ಬಹುಮತ ಪಡೆದರೆ RSSನ್ನೇ ಬ್ಯಾನ್ ಮಾಡಿಬಿಡ್ತಾರಾ ಅನ್ನುವಂತಹ ಪ್ರಶ್ನೆಗಳನ್ನು ಇಟ್ಕೊಂಡು ಸುದ್ದಿಗಳನ್ನು ಮಾಡಿದ್ರು. ಸೊ ಈ ಎಲ್ಲದರ ಹಿನ್ನೆಲೆಯಲ್ಲಿ ನಿಜವಾಗ್ಲೂ ಕೂಡ ಇಲ್ಲಿ ವೈಮನಸ್ಯ ಉಂಟಾಗಿದೆಯಾ? RSS BJP ನಡುವೆ ಅಂತರ ಆಗಿದೆಯಾ? ಬಿರುಕು ಉಲ್ಬಣ ಆಗ್ತಿದೆಯಾ ಅಂತ ನೋಡೋದಾದರೆ ನನಗೆ ಗೊತ್ತಿರೋ ಹಾಗೆ ಅದು ಖಂಡಿತರೂ ಕೂಡ ಆ ಮಟ್ಟಕ್ಕೆ ಹೋಗೋದು ಇಲ್ಲ ಅಂತ ಅನಿಸುತ್ತೆ. 2004ರಲ್ಲಿ ವಾಜಪೇಯಿ ಅವರು ಚುನಾವಣೆ ಸೋತಾಗ ಇದೇ ರೀತಿಯಾದಂತಹ ಎಲ್ಲ ಎಕ್ಸಿಟ್ ಪೋಲ್ಗಳು, ಒಪಿನಿಯನ್ ಪೋಲ್ಸು ಎಲ್ಲ ಬಂದಿತ್ತು. ಆ ಸಂದರ್ಭದಲ್ಲಿ ಶೈನಿಂಗ್ ಇಂಡಿಯಾ, ಭಾರತ ಪ್ರಕಾಶಿಸುತ್ತಿದೆ ಅನ್ನುವಂತಹ ಘೋಷಣೆಯನ್ನು ಇಟ್ಕೊಂಡು ವಾಜಪೇಯಿ ಅವರು ಚುನಾವಣೆಗೆ ಧುಮುಕಿದ್ರು. ಮತ್ತು ಎಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು ವಾಜಪೇಯಿ ಅವರ ಪುನರಾಯ್ಕೆ ಖಂಡಿತ, ವಾಜಪೇಯಿ ಗೆಲುವು ಖಚಿತ ಅನ್ನುವಂಥದ್ದನ್ನು ಒಪಿನಿಯನ್ ಪೋಲ್ಸಿಂದ ಹಿಡಿದು ಎಕ್ಸಿಟ್ ಪೋಲ್ಸ್ವರೆಗೆ ಪ್ರತಿಯೊಬ್ಬರು ಹೇಳ್ಕೊಂಡು ಬರ್ತಿದ್ರು. ಆದರೆ ಆ ನಂತರ ದಿಢೀರಂತ BJP ನೆಲ ಕಚ್ಚಿತು. ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಆಡಳಿತಕ್ಕೆ ಬಂತು. ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದರು. ಆ ಸಂದರ್ಭದಲ್ಲಿಯೂ ಕೂಡ ಹೇಳಲಾಗಿತ್ತು, ಇದು RSS ವಾಜಪೇಯಿಗೆ ಕೊಟ್ಟಂತಹ ಪೆಟ್ಟು. ವಾಜಪೇಯಿ ಅಧಿಕಾರ ಬಂದ ನಂತರ RSSನ್ನು ಸ್ವಲ್ಪ ದೂರ ಇಟ್ಟೋಕೆ ಪ್ರಯತ್ನ ಮಾಡಿದ್ರು, ದುರಹಂಕಾರ ತೋರಿಸಿದ್ರು. ಆ ದುರಹಂಕಾರಕ್ಕೆ RSS ಪೆಟ್ಟು ಕೊಟ್ಟಿದೆ. RSSನಿಂದಲೇ ಈ ಬಾರಿ ವಾಜಪೇಯಿ ಸೋಲಾಗಿದೆ ಅನ್ನುವಂತಹ ಮಾತುಗಳನ್ನು ಕೂಡ ಆಗ ಕೂಡ ಹೇಳಲಾಗಿತ್ತು. ಈಗ ಅದೇ ರೀತಿಯಾದಂತಹ ಸನ್ನಿವೇಶದಲ್ಲಿ ನಾವಿದ್ದೀವಿ. ಎಲ್ಲ ಒಪಿನಿಯನ್ ಪೋಲ್ಸ್, ಎಕ್ಸಿಟ್ ಪೋಲ್ಸ್ ಮತ್ತು ಗೋಧಿ ಮಾಧ್ಯಮಗಳು ನಿರಂತರವಾಗಿ ಹೇಳ್ತಾ ಇರುವಂತಹದ್ದು, ಮೋದಿ ಬಿಟ್ಟರೆ ಬೇರೆ ಯಾರೂ ಇಲ್ಲ, ಈ ಬಾರಿ ಮೋದಿನೇ ಬರೋದು, ವಾಪಸ್ ಬರೋದು, 3ನೇ ಬಾರಿ ಮೋದಿ ಬರೋದು ಖಚಿತ, ಮೋದಿಯ ಪಟ್ಟಾಭಿಷೇಕ ಖಚಿತ ಅನ್ನುವಂತಹ ಮಾತುಗಳನ್ನೇ ಹೇಳ್ತಿದ್ದಾರೆ. ಅದರ ನಡುವೆ ಈ ಒಂದು ಇಂಟರ್ವ್ಯೂ, ಇಂತಹ ಮಾತುಗಳು, ಸುದ್ದಿಗಳು ಮುನ್ನೆಲೆಗೆ ಬಂದಿರುವಂತಹದ್ದು. ಹಾಗಾದರೆ ಇದು ನಿಜನಾ? ನಿಜವಾಗ್ಲೂ RSS ಈ ಚುನಾವಣೆಯಿಂದ ದೂರ ಉಳ್ಕೊಂಡಿದೆಯಾ ಅಂತ ನೋಡೋದಾದರೆ ಅಲ್ಲಿ ನಮಗೆ ಎಸ್ ಆ್ಯಂಡ್ ನೋ ಎರಡೂ ಉತ್ತರಗಳು ಸಿಗ್ತವೆ. ಮಧ್ಯಪ್ರದೇಶದ ಕೆಲವು ಗಿರಿಜನರು ಇರುವಂತಹ, ಬುಡಕಟ್ಟು ಜನಾಂಗ ಇರುವಂತಹ ಕ್ಷೇತ್ರಗಳಿದ್ದಾವೆ. ಅಲ್ಲಿ RSS ಕಾರ್ಯಕರ್ತರು ನೆಲಮಟ್ಟದಲ್ಲಿ, ತಳಮಟ್ಟದಲ್ಲಿ ಕೆಲಸ ಮಾಡ್ತಿರೋದನ್ನು ನಾವೆಲ್ಲರೂ ಕೂಡ ಗಮನಿಸ್ಬೋದು. ಅದರ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. RSS ಕಾರ್ಯಕರ್ತರು ಬುಡಕಟ್ಟು ಜನಾಂಗದ ಜೊತೆ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಮಧ್ಯಪ್ರದೇಶದಲ್ಲಿ ಬುಡಕಟ್ಟು ಜನಾಂಗದ ವಿಚಾರವಾಗಿ, ಬುಡಕಟ್ಟು ಜನಾಂಗದಲ್ಲಿ BJPಯ ವಿರುದ್ಧ ಸಿಟ್ಟಿದೆ. ನಿಮಗೆ ನೆನಪಿರ್ಬೋದು, ಕೆಲವು ತಿಂಗಳ ಹಿಂದೆ ಅಲ್ಲಿ ಒಬ್ಬ ಬುಡಕಟ್ಟು ಹುಡುಗನ ಮೇಲೆ ಅಥವಾ ಯುವಕನ ಮೇಲೆ ಬ್ರಾಹ್ಮಣ ಸಮುದಾಯದ ಒಬ್ಬ ಮೂತ್ರ ವಿಸರ್ಜನೆ ಮಾಡಿದ್ದ, ಮುಖದ ಮೇಲೆಯೇ ಮೂತ್ರ ವಿಸರ್ಜನೆ ಮಾಡಿದ್ದ. ಆ ನಂತರ ಅವನನ್ನು ಮನೆಗೆ ಕರೆಸ್ಕೊಂಡಂಥ ಆಗಿನ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಆತನ ಕಾಲು ತೊಳೆದು ಕ್ಷಮೆ ಕೇಳಿ ಆ ಎಲ್ಲ ಡ್ರಾಮಾವನ್ನು ಕೂಡ ನಾವು ನೋಡಿದ್ವಿ. ಆನಂತರ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಮಧ್ಯಪ್ರದೇಶದಲ್ಲಿ BJP ಮತ್ತೆ ಆಡಳಿತಕ್ಕೆ
ಬಂತು, ಅದು ಚುನಾವಣೆಯನ್ನು ಗೆದ್ದುಕೊಳ್ತು. ಆದರೆ ಶಿವರಾಜ್ ಸಿಂಗ್ ಚೌಹಾನ್ಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಆ ಗಿರಿಜನರು ಅಥವಾ ಬುಡಕಟ್ಟು ಜನಾಂಗ ಇರುವಂತಹ ಕ್ಷೇತ್ರಗಳಲ್ಲಿ RSS ಕಾರ್ಯಕರ್ತರು ನೆಲಮಟ್ಟದಲ್ಲಿ ಬೀದಿಗೆ ಬಂದು ಪ್ರಚಾರ ಮಾಡ್ತಿರುವಂತಹದ್ದು, BJP ಪರ ಕೆಲಸ ಮಾಡ್ತಿರುವಂತಹದನ್ನು ನಾವು ನೋಡಬಹುದು. ಜೊತೆಗೆ ಗುಜರಾತ್ನಲ್ಲಿಯೂ ಕೂಡ ಸಾಕಷ್ಟು ಕ್ಷೇತ್ರಗಳಲ್ಲಿ RSS ಕಾರ್ಯಕರ್ತರು ಸಕ್ರಿಯವಾಗಿ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ಅದು ನಮಗೆ ಸ್ಪಷ್ಟವಾಗಿ ಕಾಣ್ತಿದೆ. ಮತ್ತು ರಾಜಸ್ಥಾನದ ಅರ್ಧಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ RSS ಕಾರ್ಯಕರ್ತರು ನೇರವಾಗಿ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ತಿದ್ದಾರೆ. ಸೊ ಈ ಎಲ್ಲವನ್ನು ಗಮನಿಸಿದಾಗ ಹೌದು, ಯಾವುದೇ ಒಂದು ವಿಚಾರವನ್ನು ಇಟ್ಕೊಂಡು ಕೂಡ ಇವರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. RSS ಮತ್ತು BJP ಈ ಹಿಂದಿನಂತೆಯೇ ಗಟ್ಟಿಯಾಗಿದೆ, ಒಗ್ಗಟ್ಟಾಗಿದೆ ಮತ್ತು RSS BJPಯನ್ನು ಗೆಲ್ಲಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದೆ, ತನ್ನ ಶಕ್ತಿಯನ್ನೆಲ್ಲ ಹಾಕಿದೆ, ತನ್ನ ಕಾರ್ಯಕರ್ತರನ್ನು ಅದು ಗ್ರೌಂಡ್ಗೆ ಇಳಿಸಿದೆ ಅನ್ನೋದನ್ನು ನಾವು ಹೇಳ್ಬೋದು. ಆದರೆ ನಾನು ಹೇಳಿದ್ನಲ್ಲ, BJPಗಾಗಿ RSS ಕೆಲಸ ಮಾಡ್ತಿದೆಯಾ ಅನ್ನೋ ಪ್ರಶ್ನೆಗೆ ಎಸ್ ಆ್ಯಂಡ್ ನೋ ಎರಡು ಉತ್ತರ ಇದೆ ಅಂತ. ಈಗ ಎಸ್ ಅನ್ನು ನೋಡಿದ್ವಿ. ನೋ ನೋಡೋದಾದರೆ ಉತ್ತರ ಪ್ರದೇಶದಲ್ಲಿ ಎಲ್ಲಿಯೂ ಕೂಡ ಒಂದೇ ಒಂದು ಕ್ಷೇತ್ರದಲ್ಲಿಯೂ ಕೂಡ RSS ಕಾರ್ಯಕರ್ತರು BJPಗಾಗಿ ಪ್ರಚಾರ ಮಾಡ್ತಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಉತ್ತರ ಪ್ರದೇಶ ಮಾತ್ರ ಅಲ್ಲ, ಬೇರೆ ಕ್ಷೇತ್ರಗಳಲ್ಲಿ ಅಂದರೆ ಮಧ್ಯಪ್ರದೇಶದಲ್ಲಿ ಬುಡಕಟ್ಟು ಕ್ಷೇತ್ರಗಳನ್ನು ಹೊರತುಪಡಿಸಿ ಬೇರೆ ಕ್ಷೇತ್ರಗಳಲ್ಲಾಗಿರಬಹುದು, ಅಥವಾ ಈ ರಾಜಸ್ಥಾನದಲ್ಲಿ ಪೂರ್ವದ ಅಥವಾ ಉತ್ತರ ಭಾಗದ ರಾಜಸ್ಥಾನವನ್ನು ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ನೋಡಬಹುದು, ವೆಸ್ಟ್ ಬೆಂಗಾಲಲ್ಲಿ ನೋಡಬಹುದು. ಅಲ್ಲೆಲ್ಲಿಯೂ ಕೂಡ RSS ನೇರವಾಗಿ BJPಯ ಪರ ಪ್ರಚಾರಕ್ಕೆ ಹೋಗ್ತಿಲ್ಲ. BJPಗೆ ಓಟ್ ಕೇಳೋದಕ್ಕೆ ಅವರು ಗ್ರೌಂಡಿಗೆ ಇಳಿದಿಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಬರ್ತಿದೆ. ಸೊ ಇಲ್ಲಿ ಇದೊಂದು ತಂತ್ರಗಾರಿಕೆನ, ಮೋದಿಯವರ ತಂತ್ರಗಾರಿಕೆನ, BJPಯವರ ತಂತ್ರಗಾರಿಕೆನ, ಅಥವಾ RSS ಮತ್ತು BJP ನಡುವೆ ನಿಜವಾಗ್ಲೂ ಕೂಡ ಭಿನ್ನಾಭಿಪ್ರಾಯ ಬಂದಿದೆಯಾ ಅಂತ ನೋಡೋದಾದರೆ ನಾವು ಒಂದು ಘೋಷಣೆಯನ್ನು ಈ ಚುನಾವಣೆಗೂ ಮೊದಲು ಮೋದಿಯವರು ಕೊಟ್ಟಂತಹ ಘೋಷಣೆಯನ್ನೇ ಪರಿಗಣಿಸಿ ನೋಡೋದಾದರೆ ಅಬ್ಕಿ ಬಾರ್ 400 ಪಾರ್ ಅಂತ ಮೋದಿಯವರು ಘೋಷಣೆ ಕೊಟ್ಟರು. ಆದರೆ BJPಯವರೇ ಈಗ ಹೇಳ್ತಿದ್ದಾರೆ, ಸ್ವತಃ ಮೋದಿನೇ ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ, ಅದು ಕೇವಲ ಒಂದು ಮೈಂಡ್ ಗೇಮ್ ಆಗಿತ್ತು, ನಮ್ಮ ರಣತಂತ್ರವಾಗಿತ್ತು. ನಾವು ಆ ರೀತಿ ಹೇಳಿದ ತಕ್ಷಣ ಎಲ್ಲರೂ ಕೂಡ BJP 400ರಿಂದ ಆಚೆ ಹೋಗುತ್ತಾ ಅಥವಾ ಈ ಕಡೆ ಬರುತ್ತಾ ಅನ್ನೋದ್ರ ಬಗ್ಗೆನೇ ಚರ್ಚೆ ಮಾಡಿದ್ರೆ ಹೊರತು ಯಾರೂ ಕೂಡ BJPಗೆ ಟಕ್ಕರ್ ಕೊಡೋಕ್ಕಾಗುತ್ತಾ, ಆಪೋಸಿಷನಿಂದ BJP ಸೋಲುತ್ತಾ ಅನ್ನೋದ್ರ ಕಡೆ ಗಮನನೇ ಕೊಡಲಿಲ್ಲ, ಯೋಚನೆನೇ ಯಾರಿಗೂ ಬರಲಿಲ್ಲ. ಅದೊಂದು ರೀತಿ ನಮಗೆ ಚುನಾವಣಾ ತಂತ್ರಗಾರಿಕೆ ಅಂತ BJP ಮತ್ತು ಇಂಡೈರೆಕ್ಟಾಗಿ ಮೋದಿನೇ ಒಪ್ಕೊಂಡಿದ್ದಾರೆ. ಸೊ ಆ ಒಂದು ವಿಚಾರವನ್ನು ತೆಗೆದುಕೊಳ್ಳೋದಾದರೆ, ಅಥವಾ BJP ರಣತಂತ್ರಗಳನ್ನು ಹೆಣೆಯೋದರಲ್ಲಿ ನಿಸ್ಸೀಮ ಅಂತಲೇ ಹೇಳಬಹುದು. ಮೋದಿಯವರ ಭಾಷಣಗಳು, ಅವರ ಸಂದರ್ಶನಗಳಲ್ಲಿ ಅವರು ದಿನಂಪ್ರತಿ ಮಾಡ್ತಿರುವಂತಹ ಆರೋಪಗಳಿರ್ಬೋದು, ಮಾತುಗಳಿರ್ಬೋದು, ದ್ವೇಷ ಭಾಷಣಗಳಿರ್ಬೋದು, ಅದೆಲ್ಲವನ್ನೂ ಕೂಡ ಒಂದು ರಣತಂತ್ರದ ಭಾಗವಾಗಿ ನೋಡೋದಾದರೆ BJP ಮತ್ತು RSS ನಡುವೆ ವೈಮನಸ್ಯ ಇದೆ ಅನ್ನೋದು ಕೂಡ ಅವರ ತಂತ್ರಗಾರಿಕೆಯ ಒಂದು ಭಾಗ ಆಗಿರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕೆಂದರೆ BJP ಯಾವತ್ತೂ ಕೂಡ RSS ಇಲ್ಲದೆ ಮುಂದಕ್ಕೆ ಚಲಿಸಲು ಸಾಧ್ಯವಿಲ್ಲ. BJP RSSನ್ನೇ ನಂಬಿಕೊಂಡಿರಬೇಕಾಗತ್ತೆ. ಸದ್ಯದ ಪರಿಸ್ಥಿತಿಯಲ್ಲಂತೂ ಅದಕ್ಕೆ BJP RSSನ್ನು ವಿರೋಧಿಸಿಕೊಂಡು RSSನ್ನು ಬ್ಯಾನ್ ಮಾಡ್ತೀನಿ ಅನ್ನುವಂತಹ ಮನಸ್ಥಿತಿಗೆ ಹೋಗುವಂಥದ್ದು ಕೂಡ ದೂರಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಅಂತಹ ಒಂದು ಗಿಮಿಕ್ಕನ್ನು ಮಾಡುವ ಮೂಲಕ ಯಾವುದೋ ಒಂದು ರೀತಿಯಲ್ಲಿ ಏನೋ ಚುನಾವಣಾ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಅದು ಲೆಕ್ಕಾಚಾರಗಳನ್ನು ಹಾಕಿರಬಹುದೇ ಹೊರತು ಆ JP ನಡ್ಡಾ ಯಾವತ್ತೂ ಕೂಡ ಆತ ರಾಷ್ಟ್ರೀಯ ಅಧ್ಯಕ್ಷ ಅಂತ ಪವರ್ಫುಲ್ಲಾಗಿ ಕಂಡಿದ್ದೇ ಇಲ್ಲ ಈ ದೇಶಕ್ಕೆ. ಮೋದಿ, ಅಮಿತ್ ಶಾ ಎಲ್ಲ ನಿರ್ಧಾರಗಳು ಅವರೇ ಕೈಗೊಳ್ಳೋದು. ಒಂದು ಸೀಟ್ ಇದೆ ರಾಷ್ಟ್ರೀಯ ಅಧ್ಯಕ್ಷ ಅಂತ, ಆ ಸೀಟಲ್ಲಿ ಒಬ್ಬ ಮನುಷ್ಯನ ಕೂರಿಸ್ಬೇಕು, ಒಂದು ಉಸಿರಾಡುವಂತಹ ದೇಹವನ್ನು ಕೂರಿಸ್ಬೇಕು. ಹಾಗಾಗಿ JP ನಡ್ಡಾರನ್ನು ಕೂರಿಸಿದ್ದಾರೆ. ಅದರಲ್ಲೂ ಕೂಡ JP ನಡ್ಡಾ BJP ಅವರಿಂದ ಆಯ್ಕೆಯಾದಂತಹ ವ್ಯಕ್ತಿಯಲ್ಲ, ಆತನನ್ನು ಫೋರ್ಸ್ ಮಾಡಿ ಹಾಕಿರುವಂತಹ ವ್ಯಕ್ತಿ. ಯಾಕಂದರೆ BJPಯಲ್ಲಿ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗಳು ನಡೆದಿಲ್ಲ. ಖರ್ಗೆ ಅವರು ಹೇಗೆ ಚುನಾವಣೆಯನ್ನು ಎದುರಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನಾಯಕರೆಲ್ಲ ಓಟ್ ಹಾಕಿ ಶಶಿ ತರೂರ್ ಒಂದು ಕಡೆ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರೊಂದು ಕಡೆ ನಿಂತ್ಕೊಂಡು ಚುನಾವಣೆಯಲ್ಲಿ ಗೆದ್ದು ರಾಷ್ಟ್ರೀಯ ಅಧ್ಯಕ್ಷರಾದ್ರಲ್ಲ, ಹಾಗೆ JP ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷರಾದವರಲ್ಲ. ಹಾಗಾಗಿ JP ನಡ್ಡಾ ಮಾತುಗಳಿಗೆ ಎಷ್ಟು ಭಾರ ಇರುತ್ತೆ, ಎಷ್ಟು ಗಂಭೀರತೆ ಇರುತ್ತೆ ಅನ್ನೋದನ್ನು ಕೂಡ ನಾವು ಪರಿಗಣಿಸಬೇಕಾಗುತ್ತೆ. ಅಂಟಿಲ್ ಅನ್ಲೆಸ್ ನಂಬರ್ 1, ನಂಬರ್ 2
ನರೇಂದ್ರ ಮೋದಿ ಅಮಿತ್ ಶಾ ಬಾಯಿಂದ ಅಂತಹದ್ದೊಂದು ಮಾತುಗಳು ಬಂದರೆ ಆಗ ನಾವು ಎಲ್ಲೋ ಒಂದು ಕಡೆ ಇರಬಹುದೇನೋ ಅಂತ ಯೋಚನೆ ಮಾಡ್ಬೋದೇ ಹೊರತು ಅದನ್ನು ಹೊರತುಪಡಿಸಿ BJP RSS ನಡುವೆ ವೈಮನಸ್ಯ ಇದೆ, BJPಯನ್ನು ಸೋಲಿಸೋದಕ್ಕೆ RSS ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ಸದ್ಯದ ಪರಿಸ್ಥಿತಿಯಲ್ಲಿ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಈ ಎಲ್ಲ ಊಹಾಪೋಹಗಳು ಏನು ನಡೀತಿದ್ದಾವೆ ಅವೆಲ್ಲವೂ ಕೂಡ ಊಹಾಪೋಹ ಅಂತಲೇ ಹೇಳಬೇಕಾಗತ್ತೆ. ಅದು ಖಂಡಿತವಾಗ್ಲೂ ಕೂಡ RSS ಖಂಡಿತವಾಗ್ಲೂ ಕೂಡ BJP ಬೆನ್ನಿಗೆ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ನಿಂತಿರುತ್ತೆ ಅನ್ನುವಂಥದ್ದನ್ನು ನಾವು ಗಟ್ಟಿಯಾಗಿ ಹೇಳಬಹುದು ಅಂತ ಹೇಳ್ತಾ ನಾನು ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.